ಹಲೋ ಫ್ರೆಂಡ್ಸ್, ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಚಂದ್ರಗುತ್ತಿ ಫಾಲ್ಸನ್ನು ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಚಂದ್ರಗುತ್ತಿ ದೇವಸ್ಥಾನದಿಂದ ಹಣಕಾಯಿ ಮಾಡಿಸ್ಕೊಂಡು ನೀವೇನು ಕೆಳಗಡೆ ಬರ್ತಾ ಇರ್ತೀರಾ, ಅಲ್ಲಿ ನಿಮಗೇನು ಶೂಲದ ಬೀರಪ್ಪ ದೇವರು ಕಾಣಿಸುತ್ತೆ. ಅದರ ಹಿಂದ್ಗಡೆ ಒಂದು ಕೆರೆ ಇದೆ ನೋಡಿ, ಇದೇ ಆ ಕೆರೆ. ಈ ಕೆರೆಯ ಪಕ್ಕದಲ್ಲೇ ನೋಡಿದರೆ ನಮಗೆ ಜಮದಗ್ನಿ ದೇವರು ಕಾಣಿಸುತ್ತೆ ನೋಡಿ, ಇದೇ ಜಮದಗ್ನಿ ದೇವರು. ಇದಕ್ಕೆ ಇಲ್ಲಿ ಯಾವುದೇ ರೀತಿಯ ದೇವಸ್ಥಾನವನ್ನು ಮಾಡಿಲ್ಲ. ಈ ಜಮದಗ್ನಿ ದೇವರ ಬಂಡೆ ಹಾಗೂ ಅದರ ಪಕ್ಕದ ಬಂಡೆಯನ್ನು ನೀವು ನೋಡ್ತಾ ಇರಬಹುದು. ಇವುಗಳ ಮಧ್ಯದಲ್ಲಿ ಒಂದು ದಾರಿ ಇದೆ. ಈ ದಾರಿಯಲ್ಲಿ ನಡ್ಕೊಂಡು ಹೋಗಿ ನಾವು ಸಾಕಷ್ಟು ಮೇಲುಗಡೆ ಕಲ್ಲುಗಳನ್ನೆಲ್ಲ ಹತ್ತಿ ಹೋದರೆ ನಮಗೆ ಚಂದ್ರಗುತ್ತಿ ಫಾಲ್ಸ್ ಸಿಗುತ್ತೆ ನೋಡಿ. ನಾವಿಲ್ಲಿ ಹೋಗಬೇಕಾದ್ರೆ ನಮಗೆ ಸಾಕಷ್ಟು ದೊಡ್ಡ ದೊಡ್ಡ ಬಂಡೆಗಳು ಸಿಗ್ತವೆ. ನಾವು ಈ ಬಂಡೆಗಳ ಮೇಲೆಲ್ಲ ಹತ್ತಿ ಒಂದು ಬಂಡೆಯಿಂದ ಇನ್ನೊಂದು ಬಂಡೆಗೆ ಜಂಪ್ ಮಾಡ್ಕೊತ ಹೋಗಬೇಕಾಗತ್ತೆ ನೋಡಿ. ನೀವು ಕೆಳಗಡೆ ಬಂಡೆಯನ್ನು ನೋಡ್ಬೋದು. ನಾವು ಇದ್ರ ಮೇಲೆ ಈಗ ಜಂಪ್ ಮಾಡಿ ಹಾಗೆ ಮುಂದೆ ಹೋಗಿ ಆ ಕಡೆ ಗುಡ್ಡವನ್ನು ಹತ್ತಬೇಕಾಗತ್ತೆ ನೋಡಿ. ಈಗ ನಾನು ಒಂದೊಂದೇ ಬಂಡೆಯನ್ನು ಜಂಪ್ ಮಾಡಿ ಹೋಗ್ತಾ ಇದ್ದೀನಿ. ನೀವು ಈ ರೀತಿ ಜಂಪ್ ಮಾಡಿ ಹೋಗಬೇಕಾದ್ರೆ ತುಂಬ ಹುಷಾರಾಗಿ ಹೋಗಬೇಕಾಗತ್ತೆ. ಸ್ವಲ್ಪ ಜಾರಿದ್ರೂ ಕೂಡ ಕೈ ಅಥವಾ ಕಾಲು ಮುರಿದೋಗುತ್ತೆ. ಹಾಗೆ ನೀವು ಕಾಲು ಬುಡದಲ್ಲಿ ಕೂಡ ಸ್ವಲ್ಪ ನೋಡ್ಕೊಂಡು ಹೋಗಿ, ಯಾಕಂದರೆ ಇದು ಯಾರೂ ಓಡಾಡದೇ ಇರೋ ದಾರಿ. ಇಲ್ಲಿ ಏನಾದರೂ ಹಾವುಗಳು ಸಹ ಇರಬಹುದು, ಮತ್ತು ಅಲ್ಲಲ್ಲಿ ಗಿಡ ಗಂಟೆಗಳೆಲ್ಲ ಬಿದ್ದಿರುತ್ತೆ. ನೀವು ಅದನ್ನೆಲ್ಲ ತುಳ್ಕೊಂಡು ನಿಧಾನವಾಗಿ ಹೋಗಬೇಕಾಗತ್ತೆ ನೋಡಿ. ಈ ಬಂಡೆಯನ್ನು ಸ್ವಲ್ಪ ಮೇಲೆ ಹತ್ತಿದ ಕೂಡಲೇ ನಮಗೆ ಎಲ್ಲ ಕಡೆ ಸ್ವಲ್ಪ ಗ್ರೀನರಿನೇ ಕಾಣಿಸ್ತಾ ಇದೆ. ಮತ್ತು ಸ್ನೇಹಿತರೆ, ಇನ್ನೊಂದು ವಿಷಯ ನಿಮಗೆ ಏನು ಹೇಳೋದಿದೆ ಅಂತಂದರೆ ನೋಡಿ, ಈ ರೀತಿ ಯಾವಾಗಾದರೂ ಬಂಡೆಯ ಕೆಳಗಡೆಯಿಂದ ನೀರು ಅಸರ್ತಾ ಇದೆ ಅಂತ ಹೇಳಾದರೆ ನೀವು ಅದರ ಮೇಲೆ ಯಾವುದೇ ಕಾರಣಕ್ಕೂ ಕಾಲಿಡಬೇಡ್ರಿ. ಯಾಕೆಂದರೆ ಇಲ್ಲಿಂದ ಜಾರು ಬಿದ್ದರೆ ಡೈರೆಕ್ಟಾಗಿ ಕೆಳಗೇ ಹೋಗೋದು. ಅದಕ್ಕಾಗಿ ಹುಷಾರಾಗಿ ದಾಟ್ಕೊಂಡು ಹೋದ ನಂತರ ನಮಗೆ ನೋಡಿ ಈ ರೀತಿ ಒಂದು ದೊಡ್ಡ ಬಂಡೆ ಸಿಗುತ್ತೆ. ನಾವೀಗ ಈ ಬಂಡೆಯನ್ನು ಹತ್ತಿ ಮೇಲ್ಗಡೆ ಹೋಗಬೇಕಾಗತ್ತೆ ನೋಡಿ. ಮೇಲ್ಗಡೆ ನೀವು ನೋಡಬಹುದು, ಇಲ್ಲಿ ಹುಲ್ಲು ಎಷ್ಟೊಂದು ಹಸಿರಾಗಿ ಬೆಳೆದಿದೆ ಅಂತ. ನಾವು ಇದೇ ದಾರಿಯಲ್ಲಿ ನಡ್ಕೊಂಡು ಇನ್ನೊಂದು ಸ್ವಲ್ಪ ದೂರ ಹೋಗಬೇಕಾಗತ್ತೆ. ಇಲ್ಲಿ ಸ್ವಲ್ಪ ಬಯಲಿದೆ, ಆರಾಮಾಗಿ ನಡ್ಕೊಂಡು ಹೋಗಬಹುದು. ಆದರೆ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಸ್ವಲ್ಪ ದಟ್ಟವಾದ ಕಾಡು ಸಿಗುತ್ತೆ. ಆ ಕಾಡು ಎಷ್ಟು ದಟ್ಟವಾಗಿದೆ ಅಂದರೆ ಯಾವುದಾದ್ರೂ ಪ್ರಾಣಿ ಅಟ್ಸ್ಕೊಂಡು ಬಂತು ಅಂದರೆ ಓಡಿ ಹೋಗ್ಲಿಕ್ಕೂ ಆಗಲ್ಲ, ಅಷ್ಟೊಂದು ದಟ್ಟವಾದ ಕಾಡು ಸಿಗುತ್ತೆ. ಈಗ ನೋಡಿ, ನಾವು ಇದೇ ರೋಡ್ನಲ್ಲಿ ಹೋಗಬೇಕಾಗತ್ತೆ. ಆದರೆ ಸೈಡ್ಗೆ ಸ್ವಲ್ಪ ಇಳಿಜಾರಿದೆ, ನೀವು ಸ್ವಲ್ಪ ಹುಷಾರಾಗಿ ಹೋಗಬೇಕು ನೋಡಿ. ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ನಮಗೆ 2 ನಂದಿ ಮರಗಳು ಕಾಣಿಸ್ತವೆ. ಈ ನಂದಿ ಮರಗಳ ಬುಡದಲ್ಲೇ ನಾವು ಇಳಿದು ಚಂದ್ರಗುತ್ತಿ ಫಾಲ್ಸ್ಗೆ ಹೋಗಬೇಕಾಗತ್ತೆ ನೋಡಿ. ಇದೇ ಸಣ್ಣದಾದ ದಾರಿ. ಇಲ್ಲಿ ಇಂಥದ್ದೇ ದಾರಿ ಅಂತ ಏನಿಲ್ಲ, ಗಿಡ ಗಂಟೆಗಳು ಜಾಸ್ತಿ ತುಂಬಿರ್ತವೆ, ಮುಳ್ಳು ಮಟ್ಟಿಗಳು ಕೂಡ ಇದ್ದಾವೆ. ನೀವು ಇವುಗಳ ಮಧ್ಯದಲ್ಲೇ ನುಸ್ಕೊಂಡು ಹೋಗಬೇಕಾಗತ್ತೆ ನೋಡಿ. ಇಲ್ಲಿ ಎಷ್ಟೆಷ್ಟು ದೊಡ್ಡ ಮುಳ್ಳುಗಳಿದ್ದಾವೆ ನೀವು ನೋಡಬಹುದು. ಹಾಗೆ ಇವೆಲ್ಲ ನಿಮ್ಮ ಮೈಗೆ ತಾಗದೆ ಹೋದಂತೆ ನೀವು ಈ ಫಾಲ್ಸ್ನ ನೋಡೋಕ್ಕೆ ಹೋಗಬೇಕಾಗತ್ತೆ ನೋಡಿ. ಈ ಫಾಲ್ಸ್ನ ನೋಡೋಕ್ಕೆ ನೀವು ಒಂದು ಸಣ್ಣ ಗುಹೆ ಒಳಗಡೆ ಹೋಗಬೇಕಾಗತ್ತೆ. ಅಂದರೆ ಕಲ್ಲು ಬಂಡೆಗಳ ರಾಶಿಯ ಒಳಗಡೆ ನೀವು ಹೋದರೆ ನಿಮಗೆ ಫಾಲ್ಸ್ ಕಾಣುತ್ತೆ ನೋಡಿ. ನಾವು ಒಳಗೆ ಬರ್ತಾ ಇದ್ದಂಗೆ ನೀರಿನ ಸೌಂಡು ನಮಗೆ ಜಾಸ್ತಿ ಕೇಳಿಸ್ತಾ ಇದೆ. ನಾನು ಮಾತಾಡೋದು ನಿಮಗೆ ಕಡಿಮೆ ಕೇಳಿಸ್ಬಹುದು ನೋಡಿ. ಮೇಲ್ಗಡೆ ನೋಡಬಹುದು, ದೊಡ್ಡ ದೊಡ್ಡ ಬಂಡೆ ಇದೆ. ಈ ಬಂಡೆಯ ಒಳಗಿಂದ ಇಲ್ಲಿ ನೀರು ಬೀಳ್ತಾ ಇದೆ. ಈ ನೀರನ್ನು ನೋಡ್ತಾ ಇದ್ದರೆ ನಮಗೆ ಮುತ್ತಿನ ಹನಿಗಳು ಬೀಳ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಈಗ ಬನ್ನಿ, ಈ ಫಾಲ್ಸನ್ನು ನಿಮಗೆ ಸ್ವಲ್ಪ ಒಳಗೆ ಹೋಗಿ ಒಳಗಡೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಹಾಗೆ ಇದರ ಸುತ್ತಮುತ್ತಲ ಪರಿಸರ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿಂದ ಹರಿದು ಹೋಗೋ ಈ ಶುದ್ಧವಾದ ನೀರು ಕಾಡಲ್ಲೆಲ್ಲ ಸುತ್ತಾಕಿ ದೊಡ್ಡ ದೊಡ್ಡ ಬೆಟ್ಟಗಳ ಮಧ್ಯ ಎಲ್ಲ ಹೋಗಿ ನಾನು ನಿಮಗೆ ಆವಾಗ ತೋರಿಸಿದ್ನಲ್ವ ಆ ಕೆರೆಗೆ ಹೋಗಿ ಮುಟ್ಟುತ್ತೆ. ನೀವಿಲ್ಲಿ ನೋಡಬಹುದು, ಇದರ ಪಕ್ಕದಲ್ಲೇ ಎಷ್ಟೊಂದು ದೊಡ್ಡದಾದ ಬೆಟ್ಟ ಇದೆ, ಹಾಗೆ ಎಷ್ಟೊಂದು ಕಾಡಿದೆ. ಈ ನೀರು ಹಾಗೆ ಮುಂದೆ ಹೋಗಿ ಆ ಕೆರೆಯನ್ನು ಸೇರುತ್ತೆ. ಸ್ನೇಹಿತರೆ, ನಾನು ಈ ಚಂದ್ರಗುತ್ತಿ ದೇವಸ್ಥಾನ ಮತ್ತು ಕೋಟೆ ಹಾಗೂ ಅದರಲ್ಲಿರೋ ಸ್ಥಳಗಳು ಹಾಗೆ ಅದರ ಸುತ್ತಮುತ್ತ ಇರುವಂಥ ಹಿಡನ್ ಪ್ಲೇಸಸ್ಗಳ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ನನ್ನ ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿಟ್ಟಿದ್ದೀನಿ. ನೀವು ಹೋಗಿ ಅವುಗಳನ್ನು ನೋಡಬಹುದು. ಹಾಗೆ ನೀವೇನಾದರೂ ಟೂರಿಗೆ ಹೋಗ್ತೀರಿ ಅಂತಾದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಾವು ನಿಮ್ಮನ್ನು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರೋ ಯಾವುದೇ ಪ್ಲೇಸ್ಗೆ ಬೇಕಾದರೂ ಕರ್ಕೊಂಡು ಹೋಗ್ತೀವಿ. ಅದಕ್ಕೆ ಅಂತಲೇ ನಾವು ನಿಮಗೆ highleveltourism.com ಅಂತ ಒಂದು ವೆಬ್ಸೈಟನ್ನು ಕೂಡ ಮಾಡಿದ್ದೀವಿ. ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಬನ್ನಿ, ಈಗ ಈ ಫಾಲ್ಸ್ನ ವಿಡಿಯೋ ಕ್ಲಿಪ್ಗಳನ್ನು ತೋರಿಸ್ತೀನಿ.